ಹಾಯ್ ಎಲ್ಲರಿಗೂ 456 ವಿ ಡಿ ಚಾನಲ್ ಇವತ್ತೇನಂತಂದ್ರೆ ನಾವು ಎಕನಾಮಿಕ್ಸ್ ಬಗ್ಗೆ ಮಾತಾಡ್ತಿದ್ದೀವಿ. ಏನು ಎಕನಾಮಿಕ್ಸ್ ಎಲ್ಲ ಅಂತಂದ್ರೆ ಸ್ವಲ್ಪ ಸಮಯ ಓದಿ ಹೆಚ್ಚಿಗೆ ಮಾರ್ಕ್ಸ್ ತೆಗೆದು ಹೇಗೆ ಅಥವಾ ಹೆಚ್ಚಿಗೆ ನಾವು ಮಾರ್ಕ್ಸ್ ತೆಗೆದು ಏನೇನು ಮಾಡಬೇಕು, ಸಾಲಕ್ಕೆ ಒಂದು 4-5 ವಿಡಿಯೋ ನೋಡಿದರೆ ಮಾರ್ಕ್ಸ್ ಬರ್ಬೋದು. ಈ ಥರ ಒಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ. ಎಲ್ಲ ಕ್ವಶನ್ ಪೇಪರಲ್ಲಿ ಮ್ಯಾಕ್ಸಿಮಮ್ ರಿಟರ್ನ್ ಆಗ್ತಿರುವಂಥದ್ದು ಯಾವ ಕ್ವಶನ್ಗಳು ಅಂದರೆ ಇದು ಮ್ಯಾಚ್ ದ ಫಾಲೋಯಿಂಗ್ ಅಥವಾ ಒಂದಿಷ್ಟು ಬರೀರಿ ಅಂತ ಹೇಳ್ತಾರೆ. ಇದು ಆಲ್ಮೋಸ್ಟ್ ಎಲ್ಲ ಪೇಪರ್ ಒಳಗೆ ಬಂದೇ ಬರುತ್ತೆ. ಇಲ್ಲಿ ನಾವೇನು ನೋಡ್ಬೇಕಂತಂದ್ರೆ ಈ ಬೇಡಿಕೆ ರೇಖೆ ಏನು ಬೇಡಿಕೆ ರೇಖೆ ಅಂತಂದ್ರೆ ಇಲ್ಲಿ ಇದೆ ಆಲ್ರೆಡಿ ಬೇಡಿಕೆ ರೇಖೆ ಕೆಳಮುಖ ಇಳಿಜಾರು ಹೊಂದಿರುತ್ತೆ. ಅದು ಹೆಂಗೆ ಅಂತಂದ್ರೆ ಈ ಥರ ಬೇಡಿಕೆ ರೇಖೆ ಇರುತ್ತಲ್ಲ, ಈ ಥರ ಒಂದು ಲೈನ್ ಬರುತ್ತೆ, ಇದಕ್ಕೆ ಬೇಡಿಕೆ ರೇಖೆ ಅಂತ ಕರಿತೀವಿ. ಇದು ಕೆಳಮುಖ ಇಳಿಜಾರನ್ನು ಹೊಂದಿರ್ತೈತಿ. ನೆಕ್ಸ್ಟು ಸರಳ ಬೇಡಿಕೆ ಅಂತ ಬರುತ್ತೆ. ಈ ಸರಳ ಬೇಡಿಕೆ ಈ ಥರ ಸರಳ ಬೇಡಿಕೆ ಸೂತ್ರ ಐತಿ D=P ಬ್ರಾಕೆಟ್ A - BP ಅಂತ ಬರುತ್ತೆ. ಇದು ಸರಳ ಬೇಡಿಕೆ ಸೂತ್ರ ಆಗಿರುತ್ತೆ. ನೆಕ್ಸ್ಟು ಸರಿಸಮ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಇದು ಯಾವಾಗಲೂ ಸರಿಸಮ ಬೇಡಿಕೆ ಸ್ಥಿತಿಸ್ಥಾಪಕತ್ವ ED=1ಕ್ಕೆ ಸಮವಾಗಿರುತ್ತೆ. ಅದನ್ನ ಉಲ್ಟಾ ಪಲ್ಟಾ ಡೈರೆಕ್ಟಾಗಿ ಕೇಳಬೇಕಂತಿಲ್ಲ. ED=1 ಕೊಟ್ಟು ಆ ಕಡೆ ಕೊಟ್ಟಿರ್ತಾರೆ ಸರಿಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತೇಳಿ ಅವಾಗ ನೋಡ್ಕೋಬೋದು. ಸರ್ ನೆಕ್ಸ್ಟ್ ಪೂರಕ ಸರಕು ಅಂದರೆ ಏನು? ಆ ಪೂರಕ ಸರಕು ಅಂದ್ರೆ ಒಂದಕ್ಕೊಂದು ಲಿಂಕ್ ಇರುತ್ತೆ, ಅದಕ್ಕೆ ನಾವು ಪೂರಕ ಸರಕು ಅಂತ ಕರಿತೀವಿ. ಸರ್ ಹೆಂಗ್ರಿ ಅಂತಂದ್ರೆ ಈ ಪೂರಕ ಸರಕು ಅಂದ್ರೆ ನಾವು ಪೆನ್ ಬರೀಬೇಕಾದ್ರೆ ಇಂಕ್ ಕಂಪಲ್ಸರಿ ಬೇಕು, ಅದು ಒಂದಕ್ಕೊಂದು ಲಿಂಕ್ ಇರುತ್ತೆ. ಅಂಥದಕ್ಕೆ ಪೆನ್ನು ಮತ್ತು ಶಾಯಿಗಳು ಪೂರಕ ಸರಕುಗಳು ಆಗಿರ್ತವೆ. ಇಲ್ಲಾಂದ್ರೆ ಇಂಕ್ ಇಲ್ಲಾಂದ್ರೆ ಪೆನ್ ಬರೆಯೋಕ್ಕೆ ಸಾಧ್ಯ ಇಲ್ಲ. ಇದೇ ರೀತಿ ಒಂದು ಬದಲಿ ಸರಕು ಅಂತ ಬರುತ್ತೆ. ಆ ಬದಲಿ ಸರಕು ಎಂದರೆ ಏನು, ಅದಕ್ಕೆ ಉದಾಹರಣೆ ನೀವು ಕಮೆಂಟಲ್ಲಿ ಬರೀರಿ. ನೆಕ್ಸ್ಟು ಔದಾಸೀನ ವಕ್ರರೇಖೆ ಅಥವಾ ಔದಾಸೀನ ನಕ್ಷೆ ಅಂತ ಬರುತ್ತೆ. ಹೆಂಗಂದ್ರೆ ಏನಲ್ಲ, ಔದಾಸೀನ ನಕ್ಷೆ ಅಂತಂದ್ರೆ ಹಲವಾರು ರೇಖೆಗಳಿರ್ತವೆ. IC1 IC2 IC3 IC4 ಅಂತ ಹಲವಾರು ರೇಖೆಗಳಿರ್ತವೆ. ನಾವು IC1ಕ್ಕಿಂತ IC4ಗೆ ಅತಿ ಹೆಚ್ಚಿನ ತೃಪ್ತಿ ಸಿಗುತ್ತೆ. ಅಂದರೆ ಮೇಲ್ಮಟ್ಟಕ್ಕೆ ಯಾವ ರೇಖೆಗೆ ಹೋಗ್ತೀವಲ್ಲ ಅಲ್ಲಿ ನಮಗೆ ಹೆಚ್ಚಿನ ಮಟ್ಟ ತೃಪ್ತಿ ಸಿಗುತ್ತೆ. ಕಡಿಮೆ ಕೆಳಗೆ ಬಂದಂಗೆಲ್ಲ ಕಡಿಮೆ ಮಟ್ಟ ತೃಪ್ತಿ ಸಿಗುತ್ತೆ. ಅದು ಅಷ್ಟು ಕುಟುಂಬಕ್ಕೆ ಏನಂತೀವಿ, ಔದಾಸೀನ ವಕ್ರರೇಖೆಗಳ ಕುಟುಂಬ ಅಂತ ನಾವು ಕರಿತೀವಿ. ಅದೇ ರೀತಿ ಸಾಮಾನ್ಯ ಲಾಭ. ಹಿಂಗೆ ಸಾಮಾನ್ಯ ಲಾಭ ಏನಾಗಿರುತ್ತೆ ಅಂದ್ರೆ ಶೂನ್ಯ ಲಾಭವಾಗಿರುತ್ತೆ. ಸಾಮಾನ್ಯ ಲಾಭ ಕೊಟ್ಟಂದ್ರೆ ಮುಂದೆ ಅಪೋಸಿಟ್ ಒಳಗೆ ಒಂದಿಷ್ಟು ಬೇರೆ ಒಳಗೆ ಅಂತ ಶೂನ್ಯ ಲಾಭ ಇದ್ರೆ ಅದನ್ನು ಆಟೋಮೆಟಿಕ್ ಟಿಕ್ ಮಾಡಿರಿ. ನೆಕ್ಸ್ಟ್ ಪರಿಪೂರ್ಣ ಪೈಪೋಟಿ. ಪರಿಪೂರ್ಣ ಪೈಪೋಟಿ ಅಂದ್ರೆ ಪೂರ್ಣ ಮಾಹಿತಿ ಒಳಗೊಂಡಿರುತ್ತೆ. ಪೂರ್ಣ ಮಾಹಿತಿ ಅಂತಂದ್ರೆ ಪರಿಪೂರ್ಣ ಪೈಪೋಟಿ ಪೂರ್ಣ ಮಾಹಿತಿ ಅಂದ್ರೆ ಒಬ್ಬ ಅನುಭೋಗಿಗೆ ಅಲ್ಲಿ ಎಲ್ಲ ಮಾಹಿತಿಗೂ ಗೊತ್ತಿರುತ್ತೆ. ಮಾರ್ಕೆಟ್ನಾಗ ಯಾವ ವಸ್ತುಗಳು ಹೆಚ್ಚು ಸಿಗ್ತಾವ, ಯಾವ ವಸ್ತುಗಳು ಕಡಿಮೆ ಸಿಗ್ತಾವ ಅಂತೇಳಿ ಪರಿಪೂರ್ಣವಾದ ಮಾಹಿತಿ ಇರುತ್ತೆ. ಅದಕ್ಕೆ ಬೇಕಾದ್ರೆ ಎಲ್ಲ ಜಾಸ್ತಿ ಹೇಳಿದ್ರೆ ವಿಡಿಯೋ ಲೆಂತ್ ಆಗುತ್ತೆ, ಹಂಗಾಗಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತಿಲ್ಲ. ಪರಿಪೂರ್ಣ ಪೈಪೋಟಿ ಲಕ್ಷಣ ಒಳಗೈತಲ್ಲ ಅದನ್ನು ನೋಡ್ಕೊಂಡ್ರೆ ಕಂಪ್ಲೀಟಾಗಿ ಸಿಗುತ್ತೆ. ಈ ಸರಿ ಅದು ಬರೋ ಚಾನ್ಸಸ್ ಐತಿ, ಸ್ವಲ್ಪ ಸರಿ ನೋಡ್ಕೊಡ್ರಿ. ನೆಕ್ಸ್ಟು TR=P/Q. TR=P/Q. ಸರ್ TR ಅಂತಂದ್ರೆ ಏನಲ್ಲ, ಟೋಟಲ್ ರೆವೆನ್ಯೂ ಅಂದರೆ ಒಟ್ಟು ಆದಾಯ. ಒಟ್ಟು ಆದಾಯ P/Q. Q ಅಂತ ಬಂದಿರುತ್ತೆ. ಇದನ್ನು ಹಾಕಿರ ನೀವು ನೀಟಾಗಿ ಹಾಕಿಬೋದು. ನೆಕ್ಸ್ಟ್ ಫೈನ ಸೂತ್ರ ಅಥವಾ ಲಾಭದ ಸೂತ್ರ ಏನ್ರಿ? ಲಾಭದ ಸೂತ್ರ ಅಂದ್ರೆ TR - TC. ಲಾಭದ ಸೂತ್ರ TR - TC. TR ಅಂದ್ರೆ ಟೋಟಲ್ ರೆವೆನ್ಯೂ ಮೈನಸ್ TC ಅಂದರೆ ಟೋಟಲ್ ಕಾಸ್ಟ್. ಅಂದರೆ ಒಟ್ಟು ಆದಾಯದಲ್ಲಿ ಒಟ್ಟು ವೆಚ್ಚನ ಕಳೆದಾಗ ಏನು ಸಿಗುತ್ತೆ, ನಮಗೆ ಲಾಭ ಸಿಗುತ್ತೆ. ಇದು ಕೂಡ ನಿಮ್ಮ ಎಕ್ಸಾಮಲ್ಲಿ ಆಲ್ಮೋಸ್ಟ್ ರಿಪೀಟ್ ಆಗಿದೆ, ಒಂದ್ಸರಿ ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ AR ಅಂದ್ರೆ ಸರಾಸರಿ ಆದಾಯ. AR ಅಂತಂದ್ರೆ ಸರಾಸರಿ ಆದಾಯ. ಸರಾಸರಿ ಆದಾಯ TR/Q ಅಂತೇಳಿ. ಅಂದರೆ AR ಅಂದರೆ ಸರಾಸರಿ ಆದಾಯವನ್ನು ಟೋಟಲ್ ಆದಾಯದಿಂದ ಕಳೆದಾಗ ಏನಾಗುತ್ತೆ, ನಮಗೆ ಆ ಪ್ರಮಾಣದಿಂದ ಕಳೆದಾಗ ಏನು ಸಿಗುತ್ತೆ, ನಮಗೆ ಟೋಟಲಾಗಿ AR ಅನ್ನು ಸಿಗುತ್ತೆ. ನೆಕ್ಸ್ಟು CSR ಅಂದರೆ ಸ್ಥಿರ ಪ್ರತಿಫಲಗಳ ನೇಮ ಅಂತ ಕರಿತೀವಿ ಅಥವಾ ಪ್ರಮಾಣ. ಸ್ಥಿರ ಪ್ರತಿಫಲಗಳ ಪ್ರಮಾಣ, ಅದಕ್ಕೆ CSR ಅಂತ ಕರಿತೀವಿ. ನೆಕ್ಸ್ಟ್ SAC ಅಂದರೆ ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಅಂದರೆ ಅಲ್ಪಾವಧಿಯ ಸರಾಸರಿ ವೆಚ್ಚ. ನೆಕ್ಸ್ಟು LRAC ಅಂತೇಳಿ ಅಂದರೆ ಲಾಂಗ್ ರನ್ ಎವರೇಜ್ ಕಾಸ್ಟ್ ಅಂದರೆ ದೀರ್ಘಾವಧಿ ಸರಾಸರಿ ವೆಚ್ಚ ಅಂತೇಳಿ ಈ ಥರ ಕೊಟ್ಟಿರ್ತಾರೆ. ಅದನ್ನು ಕರೆಕ್ಟಾಗಿ ನಾವು ಮ್ಯಾಚ್ ಮಾಡಬೇಕು. ನೆಕ್ಸ್ಟು TFC + TVC=TC. ಈ TFC ಅಂದರೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ TVC ಅಂದರೆ ಟೋಟಲ್ ವೇರಿಯಬಲ್ ಕಾಸ್ಟ್ TC ಅಂದರೆ ಟೋಟಲ್ ಕಾಸ್ಟ್. ಅಂದರೆ ಒಟ್ಟು ವೆಚ್ಚ ಕಳಿಬೇಕಂದ್ರೆ ಒಟ್ಟು ವೆಚ್ಚ ಕಳಿಬೇಕಂದ್ರೆ ಅವ್ನು ಕೂಡಿಸಿ ಏನು ಸಿಗುತ್ತೆ, ನಮಗೆ ಒಟ್ಟು ವೆಚ್ಚವನ್ನು ಸಿಗುತ್ತೆ. ನೆಕ್ಸ್ಟ್ SMC ಅಂದರೆ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಅಂತೇಳಿ, ಅದನ್ನು ಡೆಲ್ಟಾ TC/ಡೆಲ್ಟಾ Q ಅಂತಿರುತ್ತೆ. ಇದನ್ನು ಕರೆಕ್ಟಾಗಿ ನೋಡ್ಕೊರಿ. ಒಂದು ಸರಿ ನೀಟಾಗಿ ಒಂದು ನೋಟ್ಬುಕ್ ನೀವು ಬರ್ಕೊಂಡ್ರೆ ನೀವು ಒಂದು 9 ಟಾಪಿಕ್ 9 ಇದಿದ್ದಾವೆ, ನೀಟಾಗಿ ನೀವು ಬರ್ಕೊಂಡ್ರೆ ಏನಾಗುತ್ತೆ, ನಿಮಗೆ ಎಲ್ಲ ಕ್ವಶನ್ಗೆ ಆನ್ಸರ್ ಇಲ್ಲಿ ಸೆಟ್ ಆಗುತ್ತೆ. ಈ ಆಡಮ್ ಸ್ಮಿತ್ ಅವರ ಕಾಣದ ಕೈ ಕಾರ್ಯಾಚರಣೆ. ಹಿಂಗೆ ಯಾಕೆ ಹೇಳ್ತಾರೆ ಇವರು ಅಂತಂದ್ರೆ, ಒಂದು ಮಾರ್ಕೆಟಲ್ಲಿ ವಸ್ತುವಿನ ಬೆಲೆ ಹೆಚ್ಚಾದಾಗ ಮತ್ತು ವಸ್ತುವಿನ ಬೆಲೆ ಕಡಿಮೆ ಆದಾಗ
ಮಾರ್ಕೆಟ್ ತನ್ನಿಂದ ತಾನೇ ಏನಾಗುತ್ತೆ ಸಡನ್ನಾಗಿ ಹೆಚ್ಚಾದರೂ ರಿಟರ್ನ್ ಕಡಿಮೆ ಆಗುತ್ತಾ, ಕಡಿಮೆ ಆದರೂ ಒಳ್ಳೆ ಹೆಚ್ಚಾಗುತ್ತಾ, ಇದನ್ನು ಸಮತೋಲನ ಮಾಡೋದಕ್ಕಿಂತೇನು ಕಾಣದ ಕೈ ಕಾರ್ಯಾಚರಣೆ ಅಂತ ಬರ್ತಾ ಇದು ಕಂಪ್ಲೀಟಾಗಿ ಒಂದು ಚಾಪ್ಟರ್ ಇದೆ, ಒಂದು ಚೆನ್ನಾಗಿದೆ. ಅದನ್ನು ನೋಡಿಕೊಂಡ್ರೆ ನಿಮ್ಗೆ ಕಂಪ್ಲೀಟ್ ಅರ್ಥ ಆಗುತ್ತೆ. ಈಗ ಸುಮ್ಮನೆ ಜಸ್ಟ್ ಇದು ಮ್ಯಾಚ್ ದ ಫಾಲೋಯಿಂಗ್ ನೋಡೋದ್ರಿಂದ ಲೆಕ್ಷನ್ ಮಾಡೋಕ್ಕೆ ಜಾಸ್ತಿ ಟೈಮ್ ಇಲ್ಲ. ಓಕೆ, ನೆಕ್ಸ್ಟ್ ಬೆಲೆಯ ಮಿತಿ. ಬೆಲೆಯ ಮಿತಿ ಅಂದ್ರೆ ಅದರ ಅಪೋಸಿಟ್ ಏನಾಗಿರುತ್ತೆ ಸಮಾನಾರ್ಥಕ, ಅದು ಕೂಡಿಸೋದು ಏನಾಗುತ್ತೆ ಒಂದಿಸಿ ಬರೀರಿ ಬೆಲೆಯ ಮೇಲ್ಮಿತಿ ಅಂತ ಆಗಿರುತ್ತೆ. ಹಂಗಾರೆ ಮಾರುಕಟ್ಟೆಯ ಸಮತೋಲನ. ಈ ಮಾರುಕಟ್ಟೆಯ ಸಮತೋಲನ ಅಂದ್ರೆ ಕ್ಯೂ ಡಿ ಈಕ್ವಲ್ ಟು ಕ್ಯೂ ಎಸ್ ಅಂದ್ರೆ ಕ್ಯೂ ಡಿ ಅಂದ್ರೆ ಡಿಮ್ಯಾಂಡ್ ಮತ್ತು ಸಪ್ಲೈ ಇವೆರಡು ಸಮ ಆಗಿರೋದಕ್ಕೆ ಅದಕ್ಕಿಂತ ಅಂದ್ರೆ ಮಾರುಕಟ್ಟೆ ಸಮತೋಲನ ಅಂತ ಕರಿತೀವಿ. ಬೆಲೆ ಅಂತಸ್ತು ಅಂದ್ರೆ ಕನಿಷ್ಠ ಬೆಲೆಯ ಕನಿಷ್ಠ ಮಿತಿ, ಅಟ್ಲೀಸ್ಟ್ ಇಷ್ಟಾರ ಕೊಡಬೇಕು ಅಂತ ಹೇಳ್ತೀವಲ್ಲ, ಕನಿಷ್ಠ ಮಿತಿ ಅಂತ ವಿಧಿಸ್ತೀವಿ, ಅದಕ್ಕೆ ಕನಿಷ್ಠ ಮಿತಿ ಅಂತ ಕರಿತೀವಿ. ಒಂದು ಬೆಲೆ ಹೆಚ್ಚಿಗೆ ಆ ಥರ ಇಷ್ಟು ಮಿನಿಮಮ್ ಪ್ರೈಸ್ ಅಂತ ಯಾವ್ದು ಮಾಡ್ತೀವಿ ಸೆಟ್ ಮಾಡ್ತೀವಿ. ಹಾಗಾದ್ರೆ ಅಸಾಮಾನ್ಯ ಲಾಭದ ಸಾಧ್ಯತೆ. ಹಿಂಗಂದ್ರೆ ಏನು? ಅಸಾಮಾನ್ಯ ಲಾಭ ಅಂದರೆ ಹೊಸ ಉದ್ಯಮಗಳ ಆಕರ್ಷಣೆ. ಯಾವಾಗ ಮಾರ್ಕೆಟಲ್ಲಿ ಹೆಚ್ಚಿಗೆ ಲಾಭ ಇರುತ್ತಲ್ಲ ಅವಾಗ ಏನು ಮಾಡ್ತಾವ ಹಲವಾರು ಉದ್ಯಮಗಳು ಎಂಟ್ರಿ ಕೊಡ್ತಾವ, ಅದಕ್ಕೆ ಏನಂತೀವಿ ಹೊಸ ಉದ್ಯಮ, ಅಸಾಮಾನ್ಯ ಲಾಭದ ಸಾಧ್ಯತೆ ಅಂತ ಕರಿತೀವಿ. ಅದೇ ರೀತಿ ಉಳಿತಾಯ. ಈ ಉಳಿತಾಯ ಅಂದ್ರೆ ಇನ್ಕಮ್ ಮೈನಸ್ ಕಾಸ್ಟ್ ಅಂತೇಳಿ. ಆದಾಯ ಅದರ ವೆಚ್ಚ, ಆದಾಯದಾಗ ಏನು ಮಾಡಬೇಕು ವೆಚ್ಚನ ಕಳೆದ್ರೆ ನಮಗೆ ಉಳಿತಾಯ ಸಿಗುತ್ತೆ, ಅದು ಕರೆಕ್ಟಾಗಿ ಗೊತ್ತಿರಲಿ. ಆಮೇಲೆ ಕಚ್ಚಾ ಸರಕು ಅಂದರೆ ಅದು ಮಧ್ಯವರ್ತಿ ಸರಕು ಅಂತ ಇರ್ತೀವಿ. ಈಗ ನಾವು ಒಂದು ಬಟ್ಟೆ ಉತ್ಪಾದನೆ ಮಾಡ್ಬೇಕು ಅನ್ಕೊಂಡ್ರೆ ಅದು ಕಚ್ಚಾ ಸರಕು ಏನಾಗಿರುತ್ತೆ ಅಂದ್ರೆ ಹತ್ತಿ ಆಗಿರುತ್ತೆ. ಈ ಥರ ಅದಕ್ಕೆ ಏನಂತೀವಿ ನಾವು ಮಧ್ಯವರ್ತಿ ಸರಕು ಅಂತ ಕರಿತೀವಿ ಕಚ್ಚಾ ಸರಕುನ. ಈಗ ಅಂತಿಮ ಸರಕುಗಳ ಸಮಗ್ರ ಬೇಡಿಕೆ. ಅಂತಿಮ ಸರಕುಗಳ ಸಮಗ್ರ ಬೇಡಿಕೆ ಅಂದರೆ ಇಲ್ಲಿ ಸೂತ್ರ ಇದೆ C+I+CY ಅಂತ. ಸಿ ಅಂದರೆ ಏನಲ್ಲ, ಸಿ ಅಂತಂದ್ರೆ ಅನುಭೋಗ, ಐ ಅಂದ್ರೆ ಹೂಡಿಕೆ, ವಾಯ್ ಅಂತಂದ್ರೆ ಆದಾಯ ಆಗಿರುತ್ತೆ. ಇದನ್ನು ಕರೆಕ್ಟಾಗಿ ನೀವು ಸೂತ್ರ ಬರೆದ್ರೆ ಗೊತ್ತಾಗುತ್ತೆ ನಿಮಗೆ. ಹೆಚ್ಚುವರಿ ಬೇಡಿಕೆ ಅಂತಂದ್ರೆ ದೀರ್ಘಾವಧಿಯಲ್ಲಿ ಬೆಲೆಗಳ ಏರಿಕೆ ಕಾರಣವಾಗುತ್ತೆ. ಹೆಚ್ಚುವರಿ ಬೇಡಿಕೆ ಇದ್ರೆ ದೀರ್ಘಾವಧಿಯಲ್ಲಿ ಬೆಲೆಗಳ ಏರಿಕೆಗೆ ಅದು ಕಾರಣ ಆಗುತ್ತೆ. ಹಂಗಾದ್ರೆ ಆದಾಯದ ಪ್ರತಿ ಘಟಕದ ಅನುಭೋಗ, EPC ಅಂತ ಕರೀತಾರೆ, ಅನುಭೋಗದ ಸರಾಸರಿ ಪ್ರವೃತ್ತಿ ಇದು. ನೆಕ್ಸ್ಟ್ ಶ್ರಮಕ್ಕೆ ನಾವು ಕಂಪಲ್ಸರಿ ಕೂಲಿ ಕೊಡಲೇಬೇಕು. ಶ್ರಮಕ್ಕೆ ಯಾವುದೋ ಒಂದು ಕೆಲಸ ಮಾಡಿದಾಗ ಆ ಶ್ರಮಕ್ಕೆ ಪ್ರತಿಫಲವಾಗಿ ನಾವು ಕೂಲಿಯನ್ನು ಕೊಡ್ತೀವಿ, ಅದಕ್ಕೆ ಶ್ರಮ ಅಂತ ಕರಿತೀವಿ. GDP ಅಂದ್ರೆ ಒಟ್ಟು ದೇಶೀಯ ಉತ್ಪನ್ನ ಅಂದ್ರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ದೇಶದ ಒಳಗೆ ಉತ್ಪಾದನೆ ಮಾಡಿದ ಎಲ್ಲ ಸರಕು ಮತ್ತು ಸೇವೆಗಳ ಮೌಲ್ಯಕ್ಕೆ ಏನಂತೀವಿ ನಾವು GDP ಅಂತ ಕರಿತೀವಿ. ತಪಾಸಣೆ ಪಟ್ಟಿ ಅಂದ್ರೆ ದಾಸ್ತಾನುಗಳ ಚಲಕ, ಇದು ನಾವು ಬರಿತೀವಿ. ನೆಕ್ಸ್ಟು PDI ಅಂದ್ರೆ ವೈಯಕ್ತಿಕವಾಗಿ ವೆಚ್ಚ ಮಾಡಬಹುದು ಆದಾಯ ಅಂತಂದ್ರೆ ಏನಲ್ಲ. ಈಗ ನಾವು ಮಾತ್ರ ದುಡ್ಡು ಸಂಬಳ ಬಂತು ನಾವು ಎಷ್ಟು ಖರ್ಚು ಮಾಡ್ತೀವಿ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವು ವೈಯಕ್ತಿಕ ವೆಚ್ಚ ಮಾಡ್ಬೋದು ಆದಾಯ ಅಂತ ಕರಿತೀವಿ. ನೆಕ್ಸ್ಟ್ ಗೃಹ ಕೃತ್ಯಕ್ಕೆ ಹಣ ರಹಿತ ವಿನಿಮಯ ಅಂತ ಕರಿತೀವಿ. ಅಂದರೆ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾರೆ, ಈಗ ನಮ್ಮ ತಾಯಿ ಕೆಲಸ ಮಾಡ್ತಾರೆ, ನಮ್ಮ ತಂಗಿ ಕೆಲಸ ಮಾಡ್ತಾರೆ, ನಾವು ಅವ್ರಿಗೆ ಯಾವುದೇ ದುಡ್ಡು ಕೊಡಲ್ಲ, ಅದಕ್ಕೆ ಏನಂತೀವಿ ನಾವು ಹಣ ರಹಿತ ಗೃಹ ಕೃತ್ಯಗಳು ಹಣ ರಹಿತ ವಿನಿಮಯ ಅಂತ ಕರಿ. ನೆಕ್ಸ್ಟು SLR ಅಂತಂದ್ರೆ ಶಾಸನಬದ್ಧ ದ್ರವತ್ವದ ಅನುಪಾತ ಅಂತ ಕರಿತೀವಿ. SLR ಶಾಸನಬದ್ಧ ದ್ರವತ್ವದ ಅನುಪಾತ. ಇನ್ನೊಂದು CRR ಅಂತ ಬರ್ತಾ, ಅದನ್ನು ನೀವು ಕಮೆಂಟಲ್ಲಿ ಹಾಕಿ ನೋಡೋಣ. ನೆಕ್ಸ್ಟು ನಾಣ್ಯ ಚಲಾವಣೆ. ಯಾರು ತರ್ತಪ್ಪ ನಾಣ್ಯ ಚಲಾವಣೆ ಅಂದ್ರೆ ಭಾರತ ಸರ್ಕಾರ ತರ್ತೈತಿ. ನೆಕ್ಸ್ಟು ಹಣ ಒಂದು ವಿನಿಮಯ ಮಾಧ್ಯಮ. ಅಂದ್ರೆ ಒಂದು ವಸ್ತುಗಳನ್ನ ಕೊಳ್ಳಾಕ, ಒಂದು ವಸ್ತುವನ್ನು ಖರೀದಿ ಮಾಡೋಕೆ, ಮಾರಾಕ, ಬೈ ಮಾಡೋಕೆ ಎಲ್ಲದಕ್ಕೂ ನಮಗೆ ಏನು ಬೇಕು ಹಣ ಕಂಪಲ್ಸರಿ ಆಗಬೇಕು. ಹಾಗಾಗಿ ಹಣ ಒಂದು ವಿನಿಮಯ ಮಾಧ್ಯಮಕ್ಕೆ ಕೆಲಸ ಮಾಡುತ್ತಾ. ನೆಕ್ಸ್ಟು ವಿಶಾಲ ಹಣ ಅಂತಂದ್ರೆ ಯಾವ ಅಂತಂದ್ರೆ M1 ಮತ್ತು M2ಗಳಿಗೆ ನಾವು ವಿಶಾಲ ಹಣ ಅಂತ ಕರಿತೀವಿ. ಒಟ್ಟು ಇವು 4 ಅದಾವ, M1 M2 M3 M4 ಅಂತೇಳಿ. ಅದರ ಬಗ್ಗೆ ಸ್ವಲ್ಪ ನೀವು ಒಂದ್ಸರಿ ನೋಡ್ಕೋರಿ. ನೆಕ್ಸ್ಟ್ ಮರು ಖರೀದಿಯ ಒಪ್ಪಂದ ಅಂತಂದ್ರೆ ಇದು ರೆಪೋ ರೇಟ್ ಅಂತ ಕರಿತೀವಿ. ಇವೆಲ್ಲ SLR ಮತ್ತು ನಾಣ್ಯ ಚಲಾವಣೆ, ಹಣ ವಿನಿಮಯ, M1 M2 ಇವು ಪ್ರತಿಯೊಂದು ಕೂಡ ನಮ್ಮ ಎಕ್ಸಾಮಲ್ಲಿ ಬರೋ ಚಾನ್ಸಸ್ ಐತಿ ಒಂದ್ಸರಿ. SDR ಅಂದರೆ ಕಾಗದದ ಚಿನ್ನ ಅಂತ ಕರಿತೀವಿ. ನೆಕ್ಸ್ಟ್ ಸಂದಾಯ ಬಾಕಿ, ಸರಕು ಸೇವೆಗಳ ವ್ಯಾಪಾರ ಬಾಕಿ ಅಂತಂದ್ರೆ ಸರಕು ಮತ್ತು ಸರಕುಗಳ ವ್ಯಾಪಾರ. ಈ ನಿರ್ವಹಣೆ ಹೊಂದಾಣಿಕೆ ಅಂದರೆ ಡರ್ಟಿ ಹೊಂದಾಣಿಕೆ. ತೇಲುವ ವಿನಿಮಯ ದರ ಅಂತಂದ್ರೆ ಬದಲಾಗುವ ವಿನಿಮಯ ದರ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸ್ಪೆಷಲಿ ಇದು ಎಲ್ಲ ದ್ವಿತೀಯ PUC ಓದ್ತಿರೋಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ನಿಮ್ಮ ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ತಂಗಿ ಇರ್ಬೋದು, ನಿಮ್ಮ ಮಕ್ಕಳು ಇರ್ಬೋದು, ಅವ್ರಿಗೆ ಶೇರ್ ಮಾಡಿರಿ. ಅದು ಅವ್ರಿಗೆ ನಿಜವಾಗ್ಲೂ ಅದು ಹೆಲ್ಪ್ ಆಗುತ್ತೆ. ಇದರಿಂದ ಈ ವಿಡಿಯೋ ಕರೆಕ್ಟಾಗಿ ಅವ್ರು ನೋಡಿದರೆ ಮಿನಿಮಮ್ ಏನೂ ಇಲ್ಲಾಂದ್ರೆ 5 ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ. ಈ ಥರ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5 ಅಂತ 5 ಅಥವಾ 6 ವಿಡಿಯೋ ಮಾಡ್ತೀನಿ. ಎಲ್ಲ ನಿಮಗೆ ಈಸಿಯಾಗಿ ಪಾಸ್ ಆಗಿ ಏನು ಬೇಕು 5ರಿಂದ 6 ವಿಡಿಯೋ ನೋಡ್ರೆ ಎಲ್ಲರೂ ಪಾಸ್ ಆಗ್ತೀರಿ, ಯಾರೂ ಫೇಲ್ ಆಗೋದ ಡೌಟ್ ಬೇಡ. ಇನ್ನು ಸ್ವಲ್ಪ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿರಿ ಅಂತ ಹೇಳ್ತಾ